ನಾನು ನಿಮಗೊಂದು ಸಿಂಪಲ್ ಆಗಿರುವ ಪ್ರಶ್ನೆಯನ್ನು ಕೇಳುವೆ. ಇಲ್ಲಿ ತನಕ ನೀವು ನಿಮ್ಮ ಲೈಫಲ್ಲಿ ಎಷ್ಟು ಹಣವನ್ನು ಗಳಿಸಿದ್ದೀರಲ್ಲ, ಅದರಲ್ಲಿ ಎಷ್ಟು ಹಣವನ್ನು ಉಳಿಸ್ಕೊಂಡಿದ್ದೀರಾ? ಪ್ರಶ್ನೆ ಸಿಂಪಲ್ ಇದೆ. ನಿಮ್ಮ ಲೈಫಿನ ಟೋಟಲ್ ಇನ್ಕಮನ್ನು ಲೆಕ್ಕ ಹಾಕಿ, ಅದಾದ ನಂತರ ಸದ್ಯಕ್ಕೆ ನಿಮ್ಮ ಹತ್ರ ಎಷ್ಟು ಹಣ ಉಳಿದಿದೆ, ಎಷ್ಟು ಸೇವಿಂಗ್ ಮಾಡಿದ್ದೀರಾ, ನಿಮ್ಮ ವ್ಯಾಲೆಟ್ನಲ್ಲಿ ಸದ್ಯಕ್ಕೆ ಎಷ್ಟು ಹಣ ಇದೆ ಅನ್ನೋದನ್ನು ಹೇಳಿ ನನಗೆ. ನಾನು ಈ ಸೇಮ್ ಪ್ರಶ್ನೆಯನ್ನು ನಿನ್ನೆ ಒಂದು ವರ್ಕ್ಶಾಪಲ್ಲಿ ಕೇಳಿದ್ದೆ. ಅಲ್ಲಿದ್ದ ಮ್ಯಾಕ್ಸಿಮಮ್ ಜನರಿಂದ ಬಂದ ಉತ್ತರ ಏನಪ್ಪ ಅಂತಂದರೆ, ಸರ್ ನಮ್ಮ ಸೇವಿಂಗ್ಸ್ ಏನು ಹೇಳ್ಕೊಳ್ಳೋ ಥರ ಇಲ್ಲ, ಎಷ್ಟು ಬಂದಿದೇನೋ ಅಷ್ಟೆಲ್ಲವೂ ಕೂಡ ಹೊರಟೋಗ್ಬಿಟ್ಟಿದೆ, ಸದ್ಯಕ್ಕೆ ಜೇಬು ಖಾಲಿ ಇದೆ, ಎಂಟಿ ವ್ಯಾಲೆಟ್ ಇದೆ ಅನ್ನೋದು ಅಲ್ಲಿದ್ದ ಮ್ಯಾಕ್ಸಿಮಮ್ ಜನರ ಉತ್ತರ ಆಗಿತ್ತು. ಒಂದು ವೇಳೆ ನಿಮ್ಮ ಉತ್ತರ ಕೂಡ ಇದೇ ರೀತಿಯಾಗಿದೆಯಪ್ಪ ಅಂತಂದರೆ ಈ ವಿಡಿಯೋವನ್ನು ಕೇರ್ಫುಲ್ಲಾಗಿ ನೋಡಿ. ಒಂದು ವೇಳೆ ನಿಮಗೆ ಆಟದ ನಿಯಮಗಳು ಗೊತ್ತಿಲ್ಲಪ್ಪ ಅಂತಂದರೆ ನಿಮಗೆ ಆಟವನ್ನು ಆಡೋಕ್ಕೂ ಆಗಲ್ಲ, ಗೆಲ್ಲೋಕ್ಕೂ ಆಗಲ್ಲ. ಅದೇ ರೀತಿ ಒಂದು ವೇಳೆ ನಿಮಗೆ ಹಣದ ನಿಯಮಗಳು ಗೊತ್ತಿಲ್ಲಪ್ಪ ಅಂತಂದರೆ ನಿಮಗೆ ಹಣವನ್ನು ಗಳಿಸೋಕ್ಕೂ ಆಗಲ್ಲ, ಉಳಿಸೋಕ್ಕೂ ಆಗಲ್ಲ, ಮತ್ತು ಅದನ್ನು ಬೆಳೆಸೋಕ್ಕೂ ಕೂಡ ಆಗಲ್ಲ. ಅದಕ್ಕಾಗಿ ನೀವು ಹಣದ ಈ 20 ನಿಯಮಗಳನ್ನು ಕಂಪಲ್ಸರಿಯಾಗಿ ತಿಳಿದುಕೊಳ್ಳಲೇಬೇಕು. ಅವು ಇಂತಿವೆ. ರೂಲ್ ನಂಬರ್ 1, ಮನಿ ಈಸ್ ಅ ಗೇಮ್. ಈ ಹಣ ಇದೆಯಲ್ಲ, ಇದೊಂದು ಆಟವಾಗಿದೆ, ಗೇಮ್ ಆಗಿದೆ. ನೀವು ಈ ಹಣದ ಆಟವನ್ನು ತಿಳಿದುಕೊಳ್ಳಲೇಬೇಕು. ಹೌ ಟು ಅರ್ನ್ ಮನಿ, ಹಣವನ್ನು ಹೇಗೆ ಗಳಿಸೋದು. ಹೌ ಟು ಸೇವ್ ಮನಿ, ಹಣವನ್ನು ಹೇಗೆ ಉಳಿಸೋದು. ಹೌ ಟು ಇನ್ವೆಸ್ಟ್ ಮನಿ, ಹಣವನ್ನು ಹೇಗೆ ಇನ್ವೆಸ್ಟ್ ಮಾಡೋದು. ಹೌ ಟು ಜನರೇಟ್ ಮಲ್ಟಿಪಲ್ ಇನ್ಕಮ್ ಸೋರ್ಸಸ್, ಮಲ್ಟಿಪಲ್ ಇನ್ಕಮ್ ಸೋರ್ಸ್ಗಳನ್ನು ಹೇಗೆ ಬಿಲ್ಡ್ ಮಾಡೋದು. ಪ್ಯಾಸಿವ್ ಇನ್ಕಮ್ ಸೋರ್ಸ್ಗಳನ್ನು ಹೇಗೆ ಬಿಲ್ಡ್ ಮಾಡೋದು. ಟ್ಯಾಕ್ಸ್ ಹೇಗೆ ಉಳಿಸೋದು. ಈ ರೀತಿ ಎಲ್ಲವನ್ನು ಕೂಡ ತಿಳಿದುಕೊಳ್ಳಲೇಬೇಕು. ಹೇಗೆ ನೀವು ಬೇರೆ ಆಟವನ್ನು ಕಲಿತೀರೋ, ಚೆಸ್ ಆಡೋದು, ಕ್ರಿಕೆಟ್ ಆಡೋದು, ಅದೇ ರೀತಿ ನೀವು ಹಣದ ಆಟವನ್ನು ಸರಿಯಾಗಿ ಕಲಿಬೇಕು. ರೂಲ್ ನಂಬರ್ 2, ಡೋಂಟ್ ಬಿ ಎ ಹೇಟರ್ ಆಫ್ ಮನಿ. ನೀವು ಯಾವುದೇ ಕಾರಣಕ್ಕೂ ಈ ದುಡ್ಡನ್ನು ದ್ವೇಷಿಸಬಾರ್ದು, ದುಡ್ಡಿನ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು. ಉದಾಹರಣೆಗಾಗಿ ಹೇಳಬೇಕಂತಂದರೆ, ಈ ಹಣ ಇದೆಯಲ್ಲ ತುಂಬಾ ಕೆಟ್ಟದಾಗಿರುವ ವಸ್ತುವಾಗಿದೆ, ಹಣ ಇದ್ದರೆ ಈ ಜನ ಹಾಳಾಗ್ತಾರೆ, ಹಣ ಇದ್ದರೆ ಅನಾರೋಗ್ಯ ಬರುತ್ತೆ, ಹಣ ಹಿಂಗೆ ಮಾಡಿಸತ್ತೆ, ಶ್ರೀಮಂತರು ಹಂಗಿದ್ದಾರೆ ಅಂತೆಲ್ಲ ನೀವು ಹಣದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದರೆ ಹಣ ನಿಮ್ಮನ್ನು ಹೇಟ್ ಮಾಡುತ್ತೆ. ನೀವು ದುಡ್ಡನ್ನು ದ್ವೇಷಿಸಿದರೆ ದುಡ್ಡು ಕೂಡ ನಿಮ್ಮನ್ನು ದ್ವೇಷಿಸುತ್ತೆ. ಹೇಗೆ ನೀವು ಹುಡುಗಿಯರನ್ನು ಹೇಟ್ ಮಾಡಿದರೆ ಹುಡುಗಿಯರು ನಿಮ್ಮನ್ನು ಹೇಟ್ ಮಾಡ್ತಾರಲ್ಲ, ಅದೇ ರೀತಿ ಈ ದುಡ್ಡು ಕೂಡ ನಿಮ್ಮನ್ನು ದ್ವೇಷಿಸುತ್ತೆ. ಅದಕ್ಕಾಗಿ ನೀವು ದುಡ್ಡಿನ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು, ದುಡ್ಡನ್ನು ಹೇಟ್ ಮಾಡಬಾರ್ದು. ನೀವು ದುಡ್ಡನ್ನು ನಿಯತ್ತಾಗಿ ಪ್ರೀತಿಸಬೇಕು. ರೂಲ್ ನಂಬರ್ 3, ಮನಿ ಈಸ್ ಅ ಡಬಲ್ ಗೇಮ್. ಈ ದುಡ್ಡಿದೆಯಲ್ಲ, ಇದು ಡಬಲ್ ಆಗ್ತಾ ಹೋಗುತ್ತೆ. ನೀವು ಇದನ್ನು ಡಬಲ್ ಮಾಡೋದನ್ನು ಕಲಿಬೇಕು. ನೀವು ನಿಮ್ಮ ಹತ್ರ ಇರುವ ಹಣವನ್ನು ಬ್ಯಾಂಕಲ್ಲಿಟ್ಟು ಕಳುಹಿಸುವುದರ ಬದಲು ಅದನ್ನು ಸರಿಯಾದ ಟೈಮಿಗೆ ಸರಿಯಾದ ಜಾಗಕ್ಕೆ ಇನ್ವೆಸ್ಟ್ ಮಾಡಿಬಿಟ್ಟು ಅದನ್ನು ಡಬಲ್ ಮಾಡ್ತಾ ಹೋಗಬೇಕು, ಟ್ರಿಬಲ್ ಮಾಡ್ತಾ ಹೋಗಬೇಕು. ನಿಮ್ಮ ಹತ್ರ 1,000 ಇದೆ ಅಂತ ಅಂದ್ಕೊಳ್ಳಿ ನಿಮ್ಮ ಅಕೌಂಟಲ್ಲಿ, ಅದನ್ನು ನೀವು 2,000 ಮಾಡಬೇಕು, 2,000 ಇದ್ದರೆ 4,000 ಮಾಡಬೇಕು, 4,000 ಇದ್ದರೆ 8,000 ಮಾಡಬೇಕು, 8,000 ಇದ್ದರೆ 16,000 ಮಾಡಬೇಕು, 16,000 ಇದೆಯಪ್ಪ ಅಂತಂದರೆ 32,000 ಮಾಡಬೇಕು, 32,000 ಇದೆ ಅಂತಂದರೆ 64,000 ಮಾಡಬೇಕು, 64,000 ಇದೆ ಅಂತಂದರೆ 1,28,000 ಮಾಡಬೇಕು, 1,28,000 ಇದೆ ಅಂತಂದರೆ ಈ ರೀತಿ ಇದನ್ನು ಡಬಲ್ ಮಾಡ್ತಾ ಹೋಗಬೇಕು. ದುಡ್ಡು ಡಬಲ್ ಆಗತ್ತೆ. ಇದನ್ನು ಡಬಲ್ ಮಾಡೋದನ್ನು ನೀವು ಕಲಿಬೇಕು. ಇದನ್ನು ಡಬಲ್ ಮಾಡೋಕ್ಕಿರುವ ಒಂದೇ ಒಂದು ದಾರಿ ಯಾವುದಪ್ಪ ಅಂತಂದರೆ ಇನ್ವೆಸ್ಟ್ಮೆಂಟ್. ರೂಲ್ ನಂಬರ್ 4, ಮನಿ ಲವ್ಸ್ ಸೆಡ್ಯೂಸರ್ಸ್. ಈ ದುಡ್ಡಿದೆಯಲ್ಲ ಸೆಡ್ಯೂಸರ್ಗಳನ್ನು ಪ್ರೀತಿಸುತ್ತೆ. ಡೆಸ್ಪರೇಟ್ ಆಗಿರೋರನ್ನು, ಅಬ್ಸೆಸ್ಡ್ ಆಗಿರೋರನ್ನು ಇದು ಹೇಟ್ ಮಾಡುತ್ತೆ. ಈಗ ಒಂದು ಹುಡುಗಿ ಇದ್ದಾಳೆ ಅಂತ ಅಂದ್ಕೊಳ್ಳಿ, ನೀವು ಅವಳ ಹಿಂದೆ ಡೆಸ್ಪರೇಟ್ ಆಗಿ ಹೋದ್ರಪ್ಪ ಅಂತಂದರೆ ಅವಳು ನಿಮ್ಮನ್ನು ರಿಜೆಕ್ಟ್ ಮಾಡ್ತಾಳೆ, ನಿಮ್ಮ ಮೇಲೆ ಡೌಟ್ ಪಡ್ತಾಳೆ, ನಿಮ್ಮ ಹತ್ರ ಬರಲ್ಲ, ಆಕೆ ನಿಮ್ಮನ್ನು ಪ್ರೀತಿಸಲ್ಲ. ಆದರೆ ನೀವು ಅವಳನ್ನು ಸೆಡ್ಯೂಸ್ ಮಾಡಿದರೆ ಅವಳಿಗೆ ಗೊತ್ತಾಗಲ್ಲಲ್ಲ, ಅವಳೇ ತಾನಾಗಿ ನಿಮ್ಮನ್ನು ಇಷ್ಟಪಡ್ತಾ ಇರ್ತಾಳೆ, ಪ್ರೀತಿಸ್ತಾ ಇರ್ತಾಳೆ. ಸೊ ದುಡ್ಡಿನ ವಿಚಾರದಲ್ಲೂ ಕೂಡ ಹಾಗೆ ಆಗತ್ತೆ. ನೀವು ದುಡ್ಡನ್ನು ಸೆಡ್ಯೂಸ್ ಮಾಡೋದನ್ನು ಕಲಿಬೇಕು. ಯಾಕಪ್ಪ ಅಂತಂದರೆ ದುಡ್ಡು ಸೆಡ್ಯೂಸರ್ಗಳನ್ನು ಇಷ್ಟಪಡುತ್ತೆ. ಯಾವುದಾದ್ರೂ ಓರ್ವ ಹುಡುಗಿ ಒಬ್ಬ ಹುಡುಗನೊಂದಿಗೆ ಡೇಟ್ಗೆ ಹೋಗಿದ್ದಾಳೆ ಅಂತ ಅಂದ್ಕೊಳ್ಳಿ, ಆಕೆ ಯಾವುದರ ಬೇಸ್ ಮೇಲೆ ಅಲ್ಲಿ ಅವನೊಂದಿಗೆ ಹೋಗಿರ್ತಾಳೆ, ಆ ಹುಡುಗ ತನ್ನ ಲೈಫಲ್ಲಿ ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಕಂಡುಕೊಂಡಿರ್ತಾನೆ, ಮತ್ತು ತಾನು ಮಾಡುವ ಕೆಲಸದ ಮೇಲೆ ಫೋಕಸ್ ಕೊಟ್ಟು ಕೆಲಸ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ಆ ಹುಡುಗಿ ಅವನನ್ನು ಪ್ರೀತಿಸ್ತಾ ಇರ್ತಾಳೆ, ಅವನೊಂದಿಗೆ ಡೇಟ್ಗೆ ಹೋಗಿರ್ತಾಳೆ. ಸೊ ಈ ಕ್ಲಾರಿಟಿ ದುಡ್ಡಿನ ವಿಚಾರದಲ್ಲಿ ನಿಮಗೂ ಕೂಡ ಇರಲೇಬೇಕು.
ನೀವೇನು ಮಾಡ್ತಾ ಇದ್ದೀರಾ ಅನ್ನೋದು ನಿಮಗೆ ಗೊತ್ತಿರಬೇಕು. ನೀವು ಮಾಡೋ ಕೆಲಸವನ್ನು ನೀವು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡ್ತಾ ಹೋದ್ರಿ ಅಪ್ಪ ಅಂತಂದರೆ ದುಡ್ಡನ್ನು ನೀವು ಸೆಡ್ಯೂಸ್ ಮಾಡಿದಂಗೆ ದುಡ್ಡು ಆಟೋಮೆಟಿಕ್ಕಾಗಿ ಬರುತ್ತೆ. ಅದನ್ನು ಬಿಟ್ಬಿಟ್ಟು ನೀವು ದುಡ್ಡಿಗಾಗಿ ಡೆಸ್ಪ್ರೇಟ್ ಆಗಿ ದುಡ್ಡು ಬೇಕು 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 ಅಂಥೇಳಿ ಏನೇನೋ ಮಾಡ್ತಾ ಹೋದರೆ ನಿಮ್ಮ ಹತ್ರ ದುಡ್ಡು ಬರಲ್ಲ. ನಿಮಗೋರ್ವ ಹುಡುಗಿ ಇಷ್ಟ ಆಗಿದ್ದಾಳೆ ಅಂತ ಅಂದ್ಕೊಳ್ಳಿ, ಅವಳು ಬೇಕು 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 ಅಂಥೇಳಿ ಅವಳಿಂದ ಬಿದ್ದರೆ ಅವಳು ಸಿಗಲ್ಲ, ಡೆಸ್ಪರೇಟ್ ಆದರೆ ಸಿಗಲ್ಲ. ನೀವು ಅವಳನ್ನು ಸೆಡ್ಯೂಸ್ ಮಾಡಬೇಕು. ಅದೇ ರೀತಿ ದುಡ್ಡಿನ ವಿಚಾರದಲ್ಲೂ ಕೂಡ ಆಗತ್ತೆ. ನೀವು ದುಡ್ಡನ್ನು ಸೆಡ್ಯೂಸ್ ಮಾಡೋದನ್ನು ಕಲಿಬೇಕು. ಇದು ತುಂಬಾ ಸಿಂಪಲ್ ಆಗಿದೆ. ನೀವು ಏನು ಮಾಡ್ತಾ ಇದ್ದೀರಾ, ಯಾಕೆ ಮಾಡ್ತಾ ಇದ್ದೀರಾ, ಹೇಗೆ ಮಾಡ್ತಾ ಇದ್ದೀರಾ ಅನ್ನೋದು ನಿಮಗೆ ಗೊತ್ತಿರಬೇಕು ಮತ್ತು ಅದನ್ನು ನೀವು ಕರೆಕ್ಟಾಗಿ ಮಾಡ್ತಾ ಹೋಗಬೇಕು. ರೂಲ್ ನಂಬರ್ 5, ಮನಿ ಈಸ್ ಡಿಪೆಂಡೆಂಟ್ ಆನ್ ಟೈಮಿಂಗ್. ಈ ದುಡ್ಡಿದೆಯಲ್ಲ ಟೈಮಿಂಗ್ನ ಮೇಲೆ ಡಿಪೆಂಡ್ ಆಗಿದೆ. ಟೈಮಿಗೂ ಮತ್ತು ಟೈಮಿಂಗು ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ನಾನಿಲ್ಲಿ ಟೈಮಿಂಗ್ನ ಬಗ್ಗೆ ಮಾತಾಡ್ತಾ ಇರುವೆ. ನೀವು ಈ ದುಡ್ಡಿನ ವಿಚಾರದಲ್ಲಿ ಯಾವಾಗ ಶುರು ಮಾಡ್ತೀರಾ, ಯಾವಾಗ ಎಂಡ್ ಮಾಡ್ತೀರಾ, ಯಾವಾಗ ಖರೀದಿ ಮಾಡ್ತೀರಾ, ಯಾವಾಗ ಸೇಲ್ ಮಾಡ್ತೀರಾ, ಯಾವಾಗ ಹೋಲ್ಡ್ ಮಾಡ್ತೀರಾ ಅನ್ನೋದರ ಟೈಮಿಂಗ್ ಇರುತ್ತಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದುಡ್ಡು ಟೈಮಿಂಗ್ನ ಮೇಲೆ ಡಿಪೆಂಡೆಂಟ್ ಆಗಿದೆ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಯಾವಾಗ ಸ್ಟಾಕ್ಸ್ಗಳನ್ನ ಖರೀದಿ ಮಾಡಬೇಕು, ಯಾವಾಗ ಸ್ಟಾಕ್ಸ್ಗಳನ್ನ ಹೋಲ್ಡ್ ಮಾಡಬೇಕು, ಯಾವಾಗ ಮಾರಾಟ ಮಾಡಬೇಕು ಅನ್ನೋದನ್ನು ಕೂಡ ಕಲಿಬೇಕಾಗತ್ತೆ. ಸೇಮ್ ಅದೇ ಥರ ರಿಯಲ್ ಎಸ್ಟೇಟಲ್ಲಿಯೂ ಕೂಡ ಯಾವಾಗ ಪ್ರಾಪರ್ಟಿಯನ್ನು ಖರೀದಿ ಮಾಡೋದಿದೆ, ಯಾವಾಗ ಸೇಲ್ ಮಾಡೋದಿದೆ, ಯಾವಾಗ ಹೋಲ್ಡ್ ಮಾಡೋದಿದೆ. ಸೇಮ್ ಬಿಸ್ನೆಸ್ಸಲ್ಲೂ ಕೂಡ ಯಾವಾಗ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಿದೆ, ಯಾವಾಗ ಬಿಸ್ನೆಸ್ಸನ್ನು ಸಡನ್ನಾಗಿ ಸ್ಕೇಲ್ ಮಾಡೋದಿದೆ, ಯಾವಾಗ ಬಿಸ್ನೆಸ್ಸನ್ನು ಸ್ಟಾಪ್ ಮಾಡೋದಿದೆ. ಎಲ್ಲದರಲ್ಲೂ ಕೂಡ ಟೈಮಿಂಗ್ ವರ್ಕ್ ಆಗುತ್ತೆ. ಈ ದುಡ್ಡಿದೆಯಲ್ಲ ಟೈಮಿಂಗ್ನ ಮೇಲೆ ಫುಲ್ಲಿ ಡಿಪೆಂಡೆಂಟ್ ಆಗಿದೆ. ಈ ಟೈಮಿಂಗನ್ನು ಮ್ಯಾನೇಜ್ ಮಾಡೋಕ್ಕೆ ನಿಮಗೆ ಬರಬೇಕು. ನೀವು ರೈಟ್ ಟೈಮಲ್ಲಿ ರೈಟ್ ಜಾಗದಲ್ಲಿರಬೇಕು ಮತ್ತು ರೈಟ್ ಕೆಲಸಗಳನ್ನು ಮಾಡೋದನ್ನು ಕಲಿಬೇಕು. ಯಾರು ತಮ್ಮ ಟೈಮನ್ನು ದುಡ್ಡಿನಂತೆ ಖರ್ಚು ಮಾಡ್ತಾರೋ ದುಡ್ಡು ಅವರ ಹತ್ರ ನೀರಿನಂತೆ ಹರಿದು ಬರುತ್ತೆ. ಅದಕ್ಕಾಗಿ ನೀವು ಟೈಮ್ ಮ್ಯಾನೇಜ್ಮೆಂಟನ್ನು ಕಲಿಬೇಕು. ಟೈಮ್ ಮ್ಯಾನೇಜ್ಮೆಂಟನ್ನು ಕಲಿತಾಗ ನಿಮಗೆ ಟೈಮಿಂಗ್ನ ಬಗ್ಗೆ ಸರಿಯಾಗಿ ಅರ್ಥ ಆಗುತ್ತೆ. ಒಂದು ವೇಳೆ ನೀವೇನಾದರೂ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಲನ್ನು ಕಲಿಯುವ ಆಸೆಯನ್ನು ಹೊಂದಿದ್ದರೆ ಈಗಲೇ roaringbusinesschool.comಗೆ ವಿಸಿಟ್ ಮಾಡಿ, ಇಲ್ಲವೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನನ್ನ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿ. ದುಡ್ಡಿನ ವಿಚಾರದಲ್ಲಿ ಟೈಮಿಂಗ್ ಮುಖ್ಯ ಆಗುತ್ತೆ. ಟೈಮಿಂಗನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ರೂಲ್ ನಂಬರ್ 6, ಮನಿ ಹೇಟ್ಸ್ ಬೋರ್ಡಮ್. ಈ ದುಡ್ಡಿದೆಯಲ್ಲ ಬೋರ್ಡಮನ್ನು ಹೇಟ್ ಮಾಡುತ್ತೆ. ಹಣಕ್ಕೂ ಮತ್ತು ಹುಡುಗಿಯರಿಗೂ ಜಾಸ್ತಿ ವ್ಯತ್ಯಾಸ ಏನಿಲ್ಲ. ನೀವು ಹುಡುಗಿಯರ ಬಿಹೇವಿಯರನ್ನು, ಹುಡುಗಿಯರ ಮೈಂಡ್ಸೆಟ್ಟನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಪ್ಪ ಅಂತಂದರೆ ದುಡ್ಡನ್ನು ಗಳಿಸೋದು ತುಂಬಾ ಸಿಂಪಲ್ ಆಗಿದೆ. ಹಣಕ್ಕೂ ಹುಡುಗಿಯರಿಗೂ ಅಂಥ ದೊಡ್ಡ ವ್ಯತ್ಯಾಸ ಏನಿಲ್ಲ. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಓರ್ವ ಹುಡುಗಿ ಇದ್ದಾಳೆ ಅಂತ ಅಂದ್ಕೊಳ್ಳಿ. ಆ ಹುಡುಗಿಯ ಬಾಯ್ ಫ್ರೆಂಡು ತುಂಬಾ ಬೋರಿಂಗ್ ಇದ್ದಾನೆ ಅಂತ ಅಂದ್ಕೊಳ್ಳಿ. ಎಲ್ಲೂ ಟೂರಿಗೆ ಹೋಗಲ್ಲ, ಏನೂ ಕೆಲಸ ಮಾಡಲ್ಲ, ಇಂಟ್ರೆಸ್ಟಿಂಗ್ ಆಗಿರೋದನ್ನೇನು ಮಾಡಲ್ಲ, ಅವಳಿಗೆ ಸರ್ಪ್ರೈಸ್ ಕೊಡಲ್ಲ, ಸಿಕ್ಕಾಪಟ್ಟೆ ಬೋರಿಂಗ್ ಇದ್ದಾನೆ ಅಂತ ಅಂದ್ಕೊಳ್ಳಿ. ಆ ಹುಡುಗಿ ಅವನನ್ನು ಏನು ಮಾಡ್ತಾಳೆ, ಡಂಪ್ ಮಾಡ್ತಾಳೆ. ಮತ್ತು ಯಾವ ಹುಡುಗ ಕ್ರಿಯೇಟಿವ್ ಆಗಿದ್ದಾನಲ್ಲ ಅವನ ಹತ್ರ ಹೋಗಿಬಿಟ್ಟು ಹೊಸ ರಿಲೇಷನ್ಶಿಪ್ ಶುರು ಮಾಡ್ತಾಳೆ. ದುಡ್ಡು ಕೂಡ ಅದೇ ರೀತಿ ಇದೆ ಗುರು. ದುಡ್ಡು ಕೂಡ ಒಂದೇ ಒಂದು ಜಾಗದಲ್ಲಿ ಇರೋಕೆ ಇಷ್ಟಪಡಲ್ಲ. ದುಡ್ಡಿಗೆ ಬೋರ್ಡಮನ್ನು ಕಂಡ್ರೆ ಆಗಲ್ಲ. ದುಡ್ಡು ಎನಿ ಟೈಮ್ ಮೂಮೆಂಟ್ ಆಗೋಕ್ಕೆ ಇಷ್ಟಪಡುತ್ತೆ, ರೊಟೇಟ್ ಹೊಡೆಯೋಕ್ಕೆ ಇಷ್ಟಪಡುತ್ತೆ. ಅದಕ್ಕಾಗಿ ನೀವು ನಿಮ್ಮ ದುಡ್ಡನ್ನು ಒಂದೇ ಕಡೆ ನಿಲ್ಲೋಕೆ ಬಿಡಬಾರ್ದು. ಒಂದೇ ಕಡೆ ನಿಮ್ಮ ದುಡ್ಡು ಸ್ಟ್ರಕ್ ಆಗಿ ನಿಂತಿದೆಯಪ್ಪ ಅಂತಂದರೆ ನೀವು ಅದನ್ನು ಕಳ್ಕೋತಾ ಇದ್ದೀರಿ ಅಂತಂದಂಗೆ. ಅದಕ್ಕಾಗಿ ನೀವು ಎನಿ ಟೈಮ್ ದುಡ್ಡನ್ನು ಮೂಮೆಂಟ್ ಮಾಡ್ತಾ ಇರಬೇಕು. ಒಂದರಿಂದ ತೆಗೆದು ಮತ್ತೊಂದರಲ್ಲಿ ಹಾಕಬೇಕು, ಅದನ್ನು ಡಬಲ್ ಮಾಡಬೇಕು, ಅಲ್ಲಿಂದ ಬಂತಪ್ಪ ಅಂದರೆ ಮತ್ತೇನಾದರೂ ಖರೀದಿ ಮಾಡಬೇಕು. ಈ ರೀತಿ ನಿಮ್ಮ ದುಡ್ಡನ್ನು ನೀವು ಎನಿ ಟೈಮ್ ಮೂವ್ ಮಾಡ್ತಾ ಇರಬೇಕು, ರೊಟೇಟ್ ಹೊಡಿಸ್ತಾ ಇರಬೇಕು. ಅಂದಾಗಲೇ ನಿಮ್ಮ ಹತ್ರ ದುಡ್ಡು ಉಳಿಯುತ್ತೆ, ವೆಲ್ತ್ ಕ್ರಿಯೇಟ್ ಆಗುತ್ತೆ. ಈ ಲಕ್ಷ್ಮಿ ಇರ್ತಾಳಲ್ಲ, ಲಕ್ಷ್ಮಿ ಕೂಡ ಚಂಚಲೆಯಾಗಿದ್ದಾಳೆ. ಈ ದುಡ್ಡು ಕೂಡ ಚಂಚಲವಾಗಿದೆ. ಬೋರ್ಡಮನ್ನು ಹೇಟ್ ಮಾಡುತ್ತೆ. ನೀವು ಅದಕ್ಕೆ ಬೋರ್ ಹೊಡಿಸಬಾರ್ದು, ಒಂದೇ ಜಾಗದಲ್ಲಿ ನಿಲ್ಲೋಕೆ ಬಿಡಬಾರ್ದು. ರೂಲ್ ನಂಬರ್ 7, ಮನಿ ಲವ್ಸ್ ರಿಸ್ಕ್ ಟೇಕರ್ಸ್. ನೀವು ಯಾವತ್ತಾದರೂ ಯಾಕೆ ಈ ಬಿಸ್ನೆಸ್ ಮ್ಯಾನ್ಗಳು ಮತ್ತು ಇನ್ವೆಸ್ಟರ್ಗಳು ಮಾತ್ರ ಬಿಲಿಯನೇರ್ ಆಗ್ತಾರೆ ಅಂತ ಯೋಚನೆ ಮಾಡಿದ್ದೀರಾ? ಯಾಕಪ್ಪ ಅಂತಂದರೆ ಅವರು ಅತಿ ದೊಡ್ಡ ಲೆವೆಲ್ನಲ್ಲಿ ರಿಸ್ಕನ್ನು ತೆಗೆದುಕೊಳ್ತಾರೆ. ಬಿಸ್ನೆಸ್ ಮಾಡಿದರೆ ಲಾಸ್ ಆಗುತ್ತೆ, ಇನ್ವೆಸ್ಟ್ ಮಾಡಿದರೆ ಲಾಸ್ ಆಗುತ್ತೆ ಅಂಥೇಳಿ ಯಾವತ್ತೂ ಕೂಡ ಬಿಸ್ನೆಸ್ ಮ್ಯಾನ್ಗಳು, ಇನ್ವೆಸ್ಟರ್ಗಳು ಹೆದರಲ್ಲ. ಅವರು ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ತೆಗೆದುಕೊಳ್ತಾರೆ. ಅವರು ಬಿಸ್ನೆಸ್ನ ಬಗ್ಗೆ, ಇನ್ವೆಸ್ಟ್ಮೆಂಟ್ನ ಬಗ್ಗೆ ತಮ್ಮ ನಾಲೆಜನ್ನು ಹೆಚ್ಚಿಸ್ಕೊಳ್ತಾರೆ. ರಿಸ್ಕನ್ನು ಅವಾಯ್ಡ್ ಮಾಡ್ತಾರೆ, ರಿಸ್ಕನ್ನು ಜೀರೋ ಮಾಡಿಬಿಟ್ಟು ಮುಂದೆ ಹೋಗ್ತಾರೆ. ಯಾರು ತಮ್ಮ ಲೈಫಲ್ಲಿ, ತಮ್ಮ ಕೆಲಸದಲ್ಲಿ ರಿಸ್ಕನ್ನು ತೆಗೆದುಕೊಳ್ತಾರಲ್ಲ ಅಂಥವರನ್ನು ಮಾತ್ರ ದುಡ್ಡು ಇಷ್ಟಪಡುತ್ತೆ, ಅವರ ಹತ್ರ ಮಾತ್ರ ದುಡ್ಡು ಬರುತ್ತೆ. ರೂಲ್ ನಂಬರ್ 8, ಕ್ಯಾಶ್ ರೂಲ್ಸ್ ಕ್ರೈಸಸ್. ಈಗ ಈ ಜಗತ್ತು ಮುಳುಗೋಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಒಂದು 5 ನಿಮಿಷದಲ್ಲಿ ಜಗತ್ತು ಎಂಡ್ ಆಗೋದಿದೆ ಅಂತ ಅಂದ್ಕೊಳ್ಳಿ.
ಆವಾಗ ನಿಮಗೇನು ಬೇಕಾಗಿರುತ್ತೆ? ಜೀವ ಬೇಕಾಗಿರತ್ತಲ್ಲ. ಈ ಟೈಮಲ್ಲಿ ಜಗತ್ತು ಮುಳುಗ್ತಾ ಇದೆ ಅಂತ ಅಂದ್ಕೊಳ್ಳಿ, ಎಲ್ಲ ಅಸೆಟ್ಗಳು ಕೂಡ ಕೊಲ್ಯಾಪ್ಸ್ ಆಗಿರ್ತವೆ. ನಿಮ್ಮ ಸ್ಟಾಕ್ಸು, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿರೋ ದುಡ್ಡು, ನಿಮ್ಮ ರಿಯಲ್ ಎಸ್ಟೇಟು ಅದೆಲ್ಲವೂ ಕೂಡ ಕೊಲ್ಯಾಪ್ಸ್ ಆಗಿರುತ್ತೆ. ನೀವು ಒಂದು ಸೀಕ್ರೆಟನ್ನು ಅರ್ಥ ಮಾಡ್ಕೋಬೇಕು, ಕ್ರೈಸಸ್ಸಲ್ಲಿ ಯಾವಾಗಲೂ ಕೂಡ ಕ್ಯಾಶೇ ಗೆಲ್ಲುತ್ತೆ. ಕ್ರೈಸಸನ್ನು ಓವರ್ಕಮ್ ಮಾಡ್ಬೇಕಂತಂದರೆ ನಿಮ್ಮ ಹತ್ರ ಕ್ಯಾಶ್ ಇರಬೇಕು. ಉದಾಹರಣೆಗಾಗಿ ಈಗ ಜಗತ್ತು ಮುಳುಗ್ತಾ ಇದೆ ಅಂತ ಅಂದ್ಕೊಳ್ಳಿ, ನಿಮ್ಮ ಹತ್ರ ಕ್ಯಾಶ್ ಇದೆ ಅಂತಂದರೆ ಮಾತ್ರ ನೀವು ಸರ್ವೈವ್ ಆಗ್ತೀರಾ. ನಿಮ್ಮ ಹತ್ರ ಜಾಸ್ತಿ ಕ್ಯಾಶ್ ಇದೆ ಅಂತ ಅಂದ್ಕೊಳ್ಳಿ, ಆವಾಗ ನೀವು ದೊಡ್ಡ ದೊಡ್ಡ ಬೆಲೆ ಬಾಳುವ ವಸ್ತುಗಳನ್ನು ಚೀಪ್ ರೇಟಿಗೆ ಖರೀದಿ ಮಾಡ್ಬೋದು. ಕೊರೋನಾ ಟೈಮಲ್ಲೂ ಕೂಡ ಇದೇ ಆಗಿತ್ತು. ಕೊರೋನಾ ಈಸ್ ಅ ಕ್ರೈಸಿಸ್. ಆವಾಗ ಜನರ ಹತ್ರ ಕ್ಯಾಶ್ ಇರಲಿಲ್ಲ. ಯಾರ ಹತ್ರ ಕ್ಯಾಶ್ ಇತ್ತಲ್ಲ ಅವರು ರಿಯಲ್ ಎಸ್ಟೇಟ್ ಪ್ರಾಪರ್ಟಿಗಳನ್ನು, ಒಳ್ಳೊಳ್ಳೆ ಬಿಸ್ನೆಸ್ಗಳನ್ನು, ಒಳ್ಳೊಳ್ಳೆ ಸ್ಟಾಕ್ಸ್ಗಳನ್ನು ಚೀಪ್ ಪ್ರೈಸಲ್ಲಿ ಖರೀದಿ ಮಾಡಿದರು. ಮಿಲಿಯನಿಯರ್ ಇದ್ದವರು ಬಿಲಿಯನಿಯರ್ ಆದರು, ಲಕ್ಷಪತಿಗಳಿದ್ದವರು ಕರೋಡುಪತಿಗಳಾದರು, ಕರೋಡುಪತಿಗಳಿದ್ದವರು ಅರೋಪತಿಗಳಾದರು. ಯಾಕೆ ಈ ರೀತಿ ಆಯಿತು? ಯಾಕಪ್ಪ ಅಂತಂದರೆ ಅವ್ರ ಹತ್ರ ಕ್ಯಾಶ್ ಇತ್ತು. ನೀವು ಎಷ್ಟೇ ಅಸೆಟ್ಗಳನ್ನು ಮಾಡಿ ಎಲ್ಲಿ ಬೇಕಾದರೂ ನಿಮ್ಮ ದುಡ್ಡನ್ನು ಇಡಿ, ಆದರೆ ನಿಮ್ಮ ಹತ್ರ ಎನಿ ಟೈಮ್ ಅಪಾರ್ಚುನಿಟಿ ಫಂಡ್ ಇರಬೇಕು, ಅದು ಕ್ಯಾಶಲ್ಲಿರಬೇಕು. ರೂಲ್ ನಂಬರ್ 9, ಮನಿ ಕಂಟ್ರೋಲ್ಸ್ ಪಾಲಿಟಿಕ್ಸ್. ಈ ದುಡ್ಡಿದೆಯಲ್ಲ, ಪಾಲಿಟಿಕ್ಸನ್ನು ಕಂಟ್ರೋಲ್ ಮಾಡುತ್ತೆ. ಬರೀ ನ್ಯಾಷನಲ್ ಪಾಲಿಟಿಕ್ಸ್ ಅಲ್ಲ, ಇಂಟರ್ನ್ಯಾಷನಲ್ ಪಾಲಿಟಿಕ್ಸನ್ನು ಕಂಟ್ರೋಲ್ ಮಾಡುತ್ತೆ. ಅದಕ್ಕಾಗಿ ನೀವು ಪಾಲಿಟಿಕ್ಸ್ನ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈಗ ನಮ್ಮ ಮೇಲೆ ನಮ್ಮ ಗೋರ್ಮೆಂಟ್ ಇದೆಯಲ್ಲ ಟ್ಯಾಕ್ಸ್ ಆಗ್ತಾ ಇದೆ. ಡೈರೆಕ್ಟ್ ಟ್ಯಾಕ್ಸ್ ಇದೆ, ಇನ್ಕಮ್ ಟ್ಯಾಕ್ಸ್ ಇದೆ, ಬಿಸ್ನೆಸ್ ಟ್ಯಾಕ್ಸ್ ಇದೆ, ಕಾರ್ಪೊರೇಟ್ ಟ್ಯಾಕ್ಸ್ ಇದೆ, ಜೊತೆಗೆ ಇಂಡೈರೆಕ್ಟ್ ಟ್ಯಾಕ್ಸ್ಗಳು ಕೂಡ ಇವೆ. ಸರಿನಾ? GST ಇದೆ, ರೋಡ್ ಟ್ಯಾಕ್ಸ್ ಇದೆ, RTO ಟ್ಯಾಕ್ಸ್ ಇದೆ. ಈ ರೀತಿ ನೂರಾರು ತರಹದ ಇಂಡೈರೆಕ್ಟ್ ಟ್ಯಾಕ್ಸ್ಗಳಿವೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ಅರ್ಥ ಯಾವಾಗತ್ತೆ, ಇದರಿಂದ ಹೇಗೆ ದುಡ್ಡು ಉಳಿಸೋದು ಅನ್ನೋದು ನಮಗೆ ಯಾವಾಗ ಗೊತ್ತಾಗತ್ತಪ್ಪ ಅಂತಂದರೆ ಯಾವಾಗ ನಾವು ಪೊಲಿಟಿಕ್ಸನ್ನು ಅರ್ಥ ಮಾಡ್ಕೊತೀವಲ್ಲ ಆವಾಗ. ಸೊ ನಿಮ್ಮ ಹತ್ರ ಈಗ 1000 ಕೋಟಿ ಇದೆ ಅಂತ ಅಂದ್ಕೊಳ್ಳಿ, ನೀವು ಪ್ರೈಮ್ ಮಿನಿಸ್ಟರನ್ನು ಕೂಡ ನಿಮ್ಮ ತಾಳಕ್ಕೆ ತಕ್ಕಂತೆ ಕುಣಿಸ್ಬೋದು. ಆಲ್ರೆಡಿ PM ಕುಣಿತಾ ಇದ್ದಾರೆ, ಮುಂಚೆ ಇರುವ PMಗಳು ಕೂಡ ಕುಣಿದಿದ್ದಾರೆ, ಈಗ ಇರುವ PM ಅಂತೂ 3 ಬಿಟ್ಟರೆ ಕುಣಿತಾ ಇದ್ದಾರೆ. ಸೊ ಯಾವುದೇ ಒಂದು ದೇಶ ಇರಲಿ, ಅದು ಬಡ ದೇಶ ಇರಲಿ, ಶ್ರೀಮಂತ ದೇಶ ಇರಲಿ, ಆ ದೇಶದ ಪೊಲಿಟಿಕ್ಸನ್ನು, ಗೋರ್ಮೆಂಟನ್ನು ಯಾರು ಕಂಟ್ರೋಲ್ ಮಾಡ್ತಾ ಇರ್ತಾರಪ್ಪ ಅಂತಂದರೆ ದುಡ್ಡು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ನಿಮ್ಮ ಹತ್ರ ದುಡ್ಡು ಬರಬೇಕು ಅಂತಂದರೂ ಕೂಡ ನೀವು ಪೊಲಿಟಿಕ್ಸನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಬರೀ ಅಂದ್ರ ಭಕ್ತರ ಥರ ಅದು ಇದು ಅಂತಂತ ಅರ್ಥ ಮಾಡ್ಕೊಳ್ಳೋದಲ್ಲ. ಗೋರ್ಮೆಂಟ್ ಹೆಂಗೆ ಬಿಲ್ಡ್ ಆಗುತ್ತೆ, ಇಲೆಕ್ಷನ್ಗಳಲ್ಲಿ ಹೇಗೆ ಧೋಕಾಬಾಜಿ ಆಗತ್ತೆ, ಹೇಗೆ ಪೊಲಿಟಿಷಿಯನ್ಗಳು ದುಡ್ಡು ತೊಗೊಂಡ್ಬಿಟ್ಟು ದೇಶದ ಸಂಪತ್ತನ್ನು ಮಾರ್ತಾರೆ, ಹೇಗೆ ಟ್ಯಾಕ್ಸ್ಗಳನ್ನು ಹೇರ್ತಾರೆ, ಯಾಕೆ ಫ್ರೀಯಾಗಿ ಶ್ರೀಮಂತರಿಗೆ ಬಿಸ್ನೆಸ್ ಮ್ಯಾನ್ಗಳಿಗೆ ಲ್ಯಾಂಡನ್ನು ಫ್ರೀಯಾಗಿ ಕೊಡ್ತಾರೆ, ಯಾಕೆ ಬಿಸ್ನೆಸ್ ಮ್ಯಾನ್ಗಳಿಗೆ ಟ್ಯಾಕ್ಸಲ್ಲಿ ಅಲ್ಲಿ ಡಿಸ್ಕೌಂಟ್ ಸಿಗತ್ತೆ, ನಿಮಗೆ ಯಾಕೆ ಸಿಗಲ್ಲ ಜಾಬ್ ಮಾಡೋರಿಗೆ, ಇದೆಲ್ಲವೂ ಕೂಡ ಗೊತ್ತಾಗಬೇಕು. ಪಾಲಿಟಿಕ್ಸನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಫಾಲ್ತು ಜಾತಿ ಧರ್ಮ ಭಾಷೆದ ವಿವಾದಗಳ ಪಾಲಿಟಿಕ್ಸ್ ಅಲ್ಲ ಗುರು ನಾನು ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಅಡ್ಮಿನಿಸ್ಟ್ರೇಟಿವ್ ಪಾಲಿಟಿಕ್ಸನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾಕಪ್ಪ ಅಂತಂದರೆ ದುಡ್ಡು ಪಾಲಿಟಿಕ್ಸನ್ನು ಎನಿ ಟೈಮ್ ಕಂಟ್ರೋಲ್ ಮಾಡುತ್ತೆ. ರೂಲ್ ನಂಬರ್ 10, ಮನಿ ಮ್ಯಾರೀಸ್ ಸ್ಮಾರ್ಟ್ ಇನ್ವೆಸ್ಟರ್ಸ್. ಈ ದುಡ್ಡಿದೆಯಲ್ಲ, ಸ್ಮಾರ್ಟ್ ಇನ್ವೆಸ್ಟರ್ಗಳನ್ನು ಮದುವೆ ಆಗುತ್ತೆ. ಹುಡುಗಿಯರಿಗೆ ಯಾರ ಮೇಲೋ ಕ್ರಶ್ ಇರುತ್ತೆ, ಅವ್ರು ಯಾರನ್ನೋ ಇಷ್ಟಪಡ್ತಾರೆ, ಯಾರ ಜೊತೆಗೋ ದೋಸ್ತಿ ಮಾಡ್ತಾರೆ, ಯಾರ ಜೊತೆಗೋ ರಿಲೇಷನ್ಶಿಪ್ ಬೆಳೆಸ್ತಾರೆ, ಯಾರನ್ನೋ ಪ್ರೀತಿಸ್ತಾರೆ. ಆದರೆ ಕೊನೆಗೆ ಮದುವೆ ಆಗುವಾಗ ಮಾತ್ರ ಸ್ಮಾರ್ಟ್ ಆಗಿರುವವರನ್ನು, ಬಕ್ರಾಗಳನ್ನು ಮದುವೆ ಆಗ್ತಾರೆ. ಈ ದುಡ್ಡು ಕೂಡ ಹಾಗೆ ಇದೆ. ಈ ದುಡ್ಡಿದೆಯಲ್ಲ, ಸ್ಮಾರ್ಟ್ ಇನ್ವೆಸ್ಟರ್ಸ್ಗಳನ್ನು ಮದುವೆ ಆಗತ್ತೆ. ಈಗ ಸ್ಮಾರ್ಟ್ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ಸ್ಮಾರ್ಟ್ ವರ್ಕೇ ಬೇರೆ ಆಗಿದೆ ಮತ್ತು ಸ್ಮಾರ್ಟ್ ಇನ್ವೆಸ್ಟ್ಮೆಂಟೇ ಬೇರೆ ಆಗಿದೆ. ಈಗ ನೀವು ಒಂದು ಆಟೋವನ್ನು ಓಡಿಸ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ಇದೇನಾಯಿತು, ನಿಮ್ಮ ಹಾರ್ಡ್ ವರ್ಕ್ ಆಯಿತು. ಇದರಲ್ಲಿ ನೀವೇನಾದರೂ ಸ್ವಲ್ಪ ಟೆಕ್ನಾಲಜಿಯನ್ನು ಬಳಕೆ ಮಾಡಿದ್ದೀರಾ, ನಿಮ್ಮ ಕೆಲಸವನ್ನು ಈಸಿ ಮಾಡ್ಕೊಂಡಿದ್ದೀರಾ ಅಂತಂದರೆ ಏನಾಯ್ತದು, ಸ್ಮಾರ್ಟ್ ವರ್ಕ್ ಆಯಿತು. ಓಡಿಸೋದು ಆಟೋನೇ ನೀವು. ಆದರೆ ಯಾವಾಗ ನೀವು ಒಂದು 10 ಆಟೋಗಳನ್ನು ಖರೀದಿ ಮಾಡಿಬಿಟ್ಟು ನೀವು ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಕುಳಿತುಕೊಂಡ್ಬಿಟ್ಟು ಯಾವಾಗ 10 ಆಟೋಗಳಿಗೆ ಬೇರೆ ಡ್ರೈವರ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡಿಟ್ಟು ಬೇರೆಯವರನ್ನು ದುಡಿಸಿ ನೀವು ದುಡ್ಡು ಮಾಡ್ತಿರಲ್ಲ, ಅವತ್ತು ನೀವು ಸ್ಮಾರ್ಟ್ ಇನ್ವೆಸ್ಟರ್ ಆದಂಗೆ. ಯಾವಾಗ ನೀವು ದುಡಿಯೋದೇ ದುಡ್ಡು ಮಾಡೋದನ್ನು ಕಲಿತಿರಲ್ಲ, ಅವತ್ತೇ ನೀವು ಸ್ಮಾರ್ಟ್ ಇನ್ವೆಸ್ಟರ್ ಆದಂಗೆ. ದುಡ್ಡಿದೆಯಲ್ಲ, ಸ್ಮಾರ್ಟ್ ಇನ್ವೆಸ್ಟರ್ಗಳನ್ನು ಮದುವೆ ಆಗುತ್ತೆ. ರೂಲ್ ನಂಬರ್ 11, ಪ್ಲೇ ಯುವರ್ ಮನಿ ಗೇಮ್, ಡೋಂಟ್ ಕಂಪೇರ್. ನೀವು ನಿಮ್ಮ ದುಡ್ಡಿನ ಆಟವನ್ನು ಫೋಕಸ್ಡ್ ಆಗಿ ಆಡಬೇಕು. ನಿಮ್ಮನ್ನು ಬೇರೆಯವರೊಂದಿಗೆ ಕಂಪೇರ್ ಮಾಡ್ಕೋಬಾರ್ದು. ಅವನಷ್ಟು ಗಳಿಸ್ತಾ ಇದ್ದಾನೆ, ಇವಳು ಇಷ್ಟು ಗಳಿಸ್ತಾ ಇದ್ದಾಳೆ, ಅವನ ಹತ್ರ ಅಷ್ಟು ದುಡ್ಡಿದೆ, ಇಷ್ಟು ದುಡ್ಡಿದೆ, ಇಂಥವೆಲ್ಲ ಕಂಪ್ಯಾರಿಸನ್ಗಳನ್ನು ಮಾಡ್ತಾ ನೀವು ಕೂಡಬಾರ್ದು. ನಿಮ್ಮ ಟೈಮನ್ನು, ಫೋಕಸನ್ನು, ಎನರ್ಜಿಯನ್ನು ಕಳ್ಕೋಬಾರ್ದು. ಬೇರೆಯವರು ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ,
ಬೇರೆಯವರು ಹೆಂಗೆ ದುಡ್ಡು ಗಳಿಸ್ಲಿ ಅದರ ಬಗ್ಗೆ ನೀವೆಲ್ಲ ತಲೆ ಕೆಡಿಸ್ಕೋಬಾರ್ದು. ಜಾಸ್ತಿ ಕಂಪ್ಯಾರಿಸನ್ಗಳನ್ನು ಮಾಡ್ಕೋಬಾರ್ದು. ಅವ್ರ ಹತ್ರ ಅಷ್ಟಿದೆ, ನನ್ನ ಹತ್ರ ಇಷ್ಟು ಕಮ್ಮಿ ಇದೆ ಅಂತೆಲ್ಲ ಕಂಪ್ಯಾರಿಸನ್ ಮಾಡ್ತಾ ಕೂಡಬಾರ್ದು. ನೀವು ಫೋಕಸ್ಡ್ ಆಗಿ ನಿಮ್ಮ ದುಡ್ಡಿನ ಗೇಮನ್ನು ಸರಿಯಾಗಿ ಆಡ್ತಾ ಹೋಗಬೇಕು. ರೂಲ್ ನಂಬರ್ 12, ಬಿ ಫ್ರೆಂಡ್ ಮನಿ ಮೇಕರ್ಸ್. ನೀವು ಯಾರಿಗೆ ಹೇಗೆ ದುಡ್ಡು ಮಾಡೋದು ಅನ್ನೋದು ಗೊತ್ತಿದೆಯಲ್ಲ, ಅವರೊಂದಿಗೆ ದೋಸ್ತಿ ಮಾಡಬೇಕು. ಹೌ ಟು ಅರ್ನ್ ಮನಿ, ಹೌ ಟು ಮೇಕ್ ಮನಿ, ಅದು ಆನ್ಲೈನಲ್ಲಿರಬಹುದು ಅಥವಾ ಆಫ್ಲೈನಲ್ಲಿರ್ಬೋದು, ರಿಯಲ್ ಎಸ್ಟೇಟ್ನಲ್ಲಿರ್ಬೋದು, ಸ್ಟಾಕ್ ಮಾರ್ಕೆಟ್ನಲ್ಲಿರ್ಬೋದು, ಬಿಸ್ನೆಸ್ಸಲ್ಲಿರ್ಬೋದು. ಯಾರಿಗೆ ದುಡ್ಡನ್ನು ಮಾಡೋದು ಹೇಗೆ ಅಂತ ಗೊತ್ತಿದೆಯಲ್ಲ, ಅವರ ಜೊತೆಗೆ ನೀವು ದೋಸ್ತಿ ಮಾಡಬೇಕು. ಯಾವಾಗ ನೀವು ದುಡ್ಡನ್ನು ಗಳಿಸೋದು ಹೇಗೆ ಎಂಬುದನ್ನು ಅರ್ಥ ಮಾಡಿಕೊಂಡಿರುವ ಜನರೊಂದಿಗೆ ದೋಸ್ತಿ ಮಾಡ್ತಿರಲ್ಲ, ಆವಾಗ ನೀವು ಕೂಡ ಆಟೋಮೆಟಿಕ್ಕಾಗಿ ದುಡ್ಡನ್ನು ಮಾಡೋಕ್ಕೆ ಶುರು ಮಾಡ್ತೀರ. ರೂಲ್ ನಂಬರ್ 13, ಮನಿ ಅಟ್ರ್ಯಾಕ್ಟ್ಸ್ ಮನಿ. ಮೊಸರನ್ನು ಮಾಡಬೇಕಂದ್ರೂ ಕೂಡ ಮೊಸರು ಬೇಕಾಗತ್ತೆ, ಸರಿ ತಾನೇ? ಮೊಸರು ಮಾಡಬೇಕಂತಂದರೆ ರಾತ್ರಿ ನೀವು ಹೆಪ್ಪಾಕಬೇಕಾಗತ್ತೆ. ಹೆಪ್ಪಾಕೋಕ್ಕೂ ಕೂಡ ಮೊಸರು ಬೇಕಲ್ಲ, ಸ್ವಲ್ಪ ಕ್ವಾಂಟಿಟಿಯಲ್ಲಿ. ಹೇಗೆ ಮೊಸರನ್ನು ಮಾಡಬೇಕಂದ್ರೂ ಕೂಡ ಸ್ವಲ್ಪ ಮೊಸರು ಬೇಕಲ್ಲ, ಅದೇ ರೀತಿ ದುಡ್ಡನ್ನು ಮಾಡಬೇಕಂದ್ರೂ ಕೂಡ ಸ್ವಲ್ಪ ದುಡ್ಡು ಬೇಕಾಗತ್ತೆ. ನೀವಿಲ್ಲಿ ದುಡ್ಡನ್ನು ಖರ್ಚು ಮಾಡಲೇಬೇಕಾಗತ್ತೆ. ನೀವು ಭಿಕ್ಷೆ ಬೇಡ್ತೀನಿ ಅಂತಂದರೂ ಕೂಡ ಖಾಲಿ ತಟ್ಟೆ ಇಟ್ಕೊಂಡು ಭಿಕ್ಷೆ ಬೇಡಕ್ಕೆ ಕುಂತ್ರೆ ಯಾರೂ ಹಾಕಲ್ಲ. ಈಗ ದೇವಸ್ಥಾನದಲ್ಲಿ ಪೂಜಾರಿ ಗಂಟೆ ಅಲ್ಲಾಡಿಸ್ತಾ ಖಾಲಿ ತಟ್ಟೆ ತೆಗೆದುಕೊಂಡ್ಬಿಟ್ರೆ ಯಾರೂ ಹಾಕಲ್ಲ. ಪೂಜಾರಿ ಕೂಡ ಏನು ಮಾಡ್ತಾನೆ, ಗಂಟೆ ಅಲ್ಲಾಡಿಸೋದಕ್ಕಿಂತ ಮುಂಚೆ ತಟ್ಟೆಯಲ್ಲಿ ಸ್ವಲ್ಪ ದುಡ್ಡನ್ನು ಹಾಕೊಂಡು ನಿಮ್ಮ ಮುಂದೆ ಬರ್ತಾನೆ. ಅಲ್ಲಿರೋದನ್ನು ದುಡ್ಡನ್ನು ನೋಡಿಯೇ ನೀವು ಕೂಡ ದುಡ್ಡು ಹಾಕ್ತೀರಾ. ಖಾಲಿ ತಟ್ಟೆ ಇದೆಯಪ್ಪ ಅಂತಂದರೆ ಯಾರು ಕೂಡ ದುಡ್ಡು ಹಾಕೋಕ್ಕೆ ಮುಂದೆ ಬರಲ್ಲ. ಅದೇ ರೀತಿ ಭಿಕ್ಷುಕರ ತಟ್ಟೆ ಕೂಡ ಖಾಲಿ ಇದೆ ಅಂತಂದ್ರೆ ಕೂಡ ಯಾರೂ ದುಡ್ಡು ಹಾಕಲ್ಲ. ಅದಕ್ಕಾಗಿ ಭಿಕ್ಷುಕರು ಏನು ಮಾಡ್ತಾರೆ, ಅದರಲ್ಲಿ ಒಂದು 4 ಚಿಲ್ಲರೆ ಕಾಯಿನ್ಗಳನ್ನು ಹಾಕಿಬಿಟ್ಟು ಬಾರಿಸೋಕ್ಕೆ ಶುರು ಮಾಡ್ತಾರೆ. ಸೊ ಇದೇ ರೀತಿ ಇದೆ. ನೀವು ದುಡ್ಡು ಮಾಡಬೇಕಂದ್ರೂ ಕೂಡ ದುಡ್ಡು ಬೇಕು. ಯಾಕಪ್ಪ ಅಂತಂದರೆ ಮನಿ ಅಟ್ರ್ಯಾಕ್ಟ್ಸ್ ಮನಿ. ಇದು ದೊಡ್ಡ ಸೀಕ್ರೆಟ್ ಆಗಿದೆ, ಇದನ್ನು ತಿಳ್ಕೊಳ್ಳಿ. ಯಾವಾಗ ನಿಮ್ಮ ಹತ್ರ ದುಡ್ಡೇ ಇರಲ್ವೋ ಆವಾಗ ನೀವು ಏನಾದರೂ ಒಂದು ಕೆಲಸವನ್ನು ಮಾಡಿ ಫಸ್ಟ್ ದುಡ್ಡನ್ನು ಸಂಪಾದಿಸಬೇಕು, ಸರಿನಾ? ನಿಮಗೆ ಯಾವ ಕೆಲಸ ಬರುತ್ತೋ, ಯಾವ ಕೆಲಸ ಸಿಗುತ್ತೋ ಆ ಕೆಲಸವನ್ನು ಮಾಡಬೇಕು. ನೀವು ನಾಚಿಕೆಯನ್ನು ಬಿಟ್ಬಿಟ್ಟು ಕೆಲಸ ಮಾಡೋಕ್ಕೆ ಯಾವತ್ತೂ ಕೂಡ ನೀವು ನಾಚಬಾರ್ದು. ಸೊ ಕೆಲಸ ಮಾಡಿಬಿಟ್ಟು ಸ್ವಲ್ಪ ದುಡ್ಡನ್ನು ಸಂಪಾದಿಸಬೇಕು. ಅದನ್ನು ಹೇಗೆ ಡಬಲ್ ಮಾಡೋದು, ಟ್ರಿಬಲ್ ಮಾಡೋದು, ಬಿಸ್ನೆಸ್ಸಲ್ಲಿ ಹಾಕೋದಾ, ಎಲ್ಲಿ ಹಾಕೋದಾ ಅಂಥೇಳಿ ನೀವು ನಿಮ್ಮ ತಲೆಯನ್ನು ಉಪಯೋಗಿಸಬೇಕು. ಫಸ್ಟ್ ನೀವು ನಿಮ್ಮ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಿಮ್ಮ ನಾಲೆಜ್ನ ಮೇಲೆ, ನಿಮ್ಮ ಸ್ಕಿಲ್ಗಳ ಮೇಲೆ ನೀವು ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕು. ಒಂದು ವೇಳೆ ನಿಮಗೇನಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಷನ್, ಮೊನೆಟೈಸೇಷನ್ ಪ್ಲಸ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗನ್ನು ಕಲಿಯುವ ಆಸೆ ಇದ್ದರೆ, ಸ್ಮಾರ್ಟ್ಫೋನ್ ವಿಡಿಯೋ ಎಡಿಟಿಂಗನ್ನು ಕಲಿಯುವ ಆಸೆ ಇದ್ದರೆ, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗನ್ನು ಕಲಿಯುವ ಆಸೆ ಇದ್ದರೆ, ಲಾಗಿಂಗನ್ನು ಕಲಿಯುವ ಆಸೆ ಇದ್ದರೆ, ನೀವು ನಮ್ಮ roaringfilmschool.comಗೆ ವಿಸಿಟ್ ಮಾಡಿ. ಇಲ್ಲವೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಕೋರ್ಸ್ಗಳಿಗೆ ಜಾಯಿನ್ ಆಗಿ. ನೀವು ನಿಮ್ಮ ಲೈಫಲ್ಲಿ ಒಂದು ರೂಲನ್ನು ಫಾಲೋ ಮಾಡಬೇಕು. ಅದೇನಪ್ಪ ಅಂತಂದರೆ, ಲಿವ್ ಲೈಕ್ ಅ ಬೆಗ್ಗರ್ ಆ್ಯಂಡ್ ಇನ್ವೆಸ್ಟ್ ಲೈಕ್ ಅ ಕಿಂಗ್. ರೂಲ್ ನಂಬರ್ 14, ಮನಿ ಫೀಲ್ಸ್ ಸೇಫ್ ಇನ್ ಡೈವರ್ಸಿಫಿಕೇಷನ್. ಈ ದುಡ್ಡಿದೆಯಲ್ಲ, ಡೈವರ್ಸಿಫಿಕೇಷನ್ನಲ್ಲಿ ಸೇಫ್ ಫೀಲ್ ಮಾಡುತ್ತೆ. ನೀವು ನಿಮ್ಮ ಇನ್ಕಮಲ್ಲೂ ಕೂಡ ಡೈವರ್ಸಿಫಿಕೇಷನ್ನ ಮಾಡಬೇಕು ಮತ್ತು ಇನ್ವೆಸ್ಟ್ಮೆಂಟಲ್ಲೂ ಕೂಡ ಡೈವರ್ಸಿಫಿಕೇಷನನ್ನು ಮಾಡಬೇಕು. ನೀವು ನಿಮ್ಮ ದುಡ್ಡನ್ನು ಒಂದೇ ಜಾಗದಲ್ಲಿ ಇನ್ವೆಸ್ಟ್ ಮಾಡಬಾರ್ದು. ಯಾಕಪ್ಪ ಅಂತಂದಲ್ಲಿ ಲಾಸ್ ಆಯ್ತಪ್ಪ ಅಂದರೆ ನೀವು ಎಲ್ಲವನ್ನ ಕೂಡ ಕಳ್ಕೊತೀರ. ಅದಕ್ಕಾಗಿ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋವನ್ನು ಡೈವರ್ಸಿಫಿಕೇಷನ್ ಮಾಡಬೇಕು. ಸ್ವಲ್ಪ ಅಮೌಂಟನ್ನು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದರೆ, ಇನ್ನು ಸ್ವಲ್ಪ ಅಮೌಂಟನ್ನು ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಹಾಕಬೇಕು, ಇನ್ನು ಸ್ವಲ್ಪ ಅಮೌಂಟನ್ನು FD ಮಾಡಬೇಕು, ಇನ್ನು ಸ್ವಲ್ಪ ಅಮೌಂಟನ್ನು ರಿಯಲ್ ಎಸ್ಟೇಟ್ನಲ್ಲಿ ಹಾಕಬೇಕು, ಇನ್ನು ಸ್ವಲ್ಪ ಅಮೌಂಟನ್ನು ನೀವು ಗೋಲ್ಡು, ಸಿಲ್ವರು ಇದರುಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಈ ರೀತಿ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋವನ್ನು ಡೈವರ್ಸಿಫಿಕೇಷನ್ ಮಾಡಬೇಕು. ಅಂದಾಗಲೇ ನಿಮ್ಮ ಹಣ ಸೇಫ್ ಆಗಿರುತ್ತೆ. ಅದೇ ರೀತಿ ನೀವು ನಿಮ್ಮ ಇನ್ಕಮನ್ನು ಕೂಡ ಡೈವರ್ಸಿಫಿಕೇಷನ್ ಮಾಡಬೇಕು. ಬರೀ ನೀವು ದುಡ್ಡಿಗಾಗಿ ಒಂದೇ ಒಂದು ಮೂಲದ ಮೇಲೆ ಡಿಪೆಂಡ್ ಆಗಿದ್ರಪ್ಪ ಅಂತಂದರೆ, ಆ ಮೂಲಕ್ಕೆ ಏನಾದರೂ ಆಯ್ತಪ್ಪ ಅಂತಂದರೆ ನೀವು ಬೀದಿಗೆ ಬರ್ತೀರ. ಹೀಗಾಗಬಾರ್ದಪ್ಪ ಅಂತಂದರೆ ನೀವು ಮಲ್ಟಿಪಲ್ ಇನ್ಕಮ್ ಸೋರ್ಸ್ಗಳನ್ನ ಬಿಲ್ಡ್ ಮಾಡಬೇಕು, ಪ್ಯಾಸಿವ್ ಇನ್ಕಮ್ ಸೋರ್ಸ್ಗಳನ್ನ ಬಿಲ್ಡ್ ಮಾಡಬೇಕು. ಒಂದು ವೇಳೆ ನೀವೇನಾದರೂ ಪ್ಯಾಸಿವ್ ಇನ್ಕಮ್ ಸೋರ್ಸ್ಗಳನ್ನ ಹೇಗೆ ಬಿಲ್ಡ್ ಮಾಡೋದು, ಮಲ್ಟಿಪಲ್ ಇನ್ಕಮ್ ಸೋರ್ಸ್ಗಳನ್ನ ಹೇಗೆ ಬಿಲ್ಡ್ ಮಾಡೋದು, ಮನಿಯನ್ನು ಹೇಗೆ ಮ್ಯಾನೇಜ್ ಮಾಡೋದು ಇದನ್ನು ಕಲಿಯೋರಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟಿಗೆ ಹೋಗಿ, ಅಲ್ಲಿ 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸ್ ಅಂತೇಳಿ ಒಂದು ಪ್ಲೇಲಿಸ್ಟ್ ಇದೆ, ಅದನ್ನು ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಒಟ್ಟಿನಲ್ಲಿ ನೀವು ನಿಮ್ಮ ಇನ್ಕಮನ್ನು ಮತ್ತು ಇನ್ವೆಸ್ಟ್ಮೆಂಟನ್ನು ಎರಡನ್ನೂ ಕೂಡ ಡೈವರ್ಸಿಫಿಕೇಷನ್ ಮಾಡಬೇಕು. ಯಾಕಪ್ಪ ಅಂತಂದರೆ, ರೂಲ್ ನಂಬರ್ 15, ಮನಿ ಗೇಮ್ ಈಸ್ ಆಲ್ ಅಬೌಟ್ ಲೆವರೇಜ್. ಈ ದುಡ್ಡಿದೆಯಲ್ಲ, ಇದರ ಆಟ ಏನಿದೆಯಪ್ಪ ಅಂತಂದರೆ ಲೆವರೇಜ್ನ ಸುತ್ತಮುತ್ತನೇ ಓಡ್ತಾ ಇರುತ್ತೆ. ಅದಕ್ಕಾಗಿ ನೀವು ನಿಮ್ಮ ಸೇಲ್ಸನ್ನು ಹೇಗೆ ಲೆವರೇಜ್ ಮಾಡೋದು, ಬಿಸ್ನೆಸ್ಸನ್ನು ಹೇಗೆ ಲೆವರೇಜ್ ಮಾಡೋದು, ಮಾರ್ಕೆಟಿಂಗನ್ನು ಹೇಗೆ ಲೆವರೇಜ್ ಮಾಡೋದು, ಅರ್ನಿಂಗನ್ನು ಹೇಗೆ ಲೆವರೇಜ್ ಮಾಡೋದು, ಇನ್ವೆಸ್ಟ್ಮೆಂಟನ್ನು ಹೇಗೆ ಲೆವರೇಜ್ ಮಾಡೋದು,
ಮತ್ತು ನಿಮ್ಮ ಲೋನ್ ಇರುತ್ತಲ್ಲ ಇದನ್ನು ಹೇಗೆ ಲೆವರೇಜ್ ಮಾಡೋದು ಅನ್ನೋದನ್ನು ಕಲಿಬೇಕು. ಟೋಟಲ್ ಆಗಿ ಮನಿ ಗೇಮ್ ಇದೆಯಲ್ಲ, ಲೆವರೇಜ್ ಗೇಮೇ ಆಗಿದೆ. ರೂಲ್ ನಂಬರ್ 16, ಮನಿ ಈಸ್ ದ ಬೈ ಪ್ರಾಡಕ್ಟ್. ಈ ದುಡ್ಡು ಇದೆಯಲ್ಲ ಒಂದು ಬೈ ಪ್ರಾಡಕ್ಟ್ ಆಗಿದೆ, ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ನೀವು ಬರೀ ದುಡ್ಡು ಮಾಡ್ತೀನಿ ಅಂಥೇಳಿ ಕೆಲಸ ಮಾಡೋಕ್ಕಂತ ಕುಂತ್ರೆ ನಿಮಗೆ ದುಡ್ಡು ಬರೋದು ಡೌಟ್ ಇದೆ. ದುಡ್ಡು ಬಂದರೂ ಕೂಡ ಕಡಿಮೆ ದುಡ್ಡು ಬರುತ್ತೆ. ಆದರೆ ಅದೇ ನೀವು ನಾನು ಸರಿಯಾಗಿ ಕೆಲಸ ಮಾಡ್ತೀನಿ, ಸರಿಯಾಗಿ ಬಿಸ್ನೆಸ್ ಮಾಡ್ತೀನಿ, ಸರಿಯಾಗಿ ಪ್ರಾಡಕ್ಟ್ ಬಿಲ್ಡ್ ಮಾಡ್ತೀನಿ, ಸರಿಯಾಗಿ ಸರ್ವಿಸ್ ಕೊಡ್ತೀನಿ ಅಂಥೇಳಿ ನೀವು ಸರಿಯಾಗಿ ಮಾಡಿದರೆ ನಿಮ್ಮ ಹತ್ರ ದುಡ್ಡು ಹರಿದು ಬರುತ್ತೆ. ದುಡ್ಡು ಒಂದು ಬೈ ಪ್ರಾಡಕ್ಟ್ ಆಗಿದೆ, ಡೈರೆಕ್ಟಾಗಿ ನಿಮಗೆ ದುಡ್ಡು ಬರಲ್ಲ. ನೀವು ಯಾವಾಗ ಜನರ ಜೀವನದಲ್ಲಿ ವ್ಯಾಲ್ಯೂ ಎಡಿಷನ್ ಮಾಡ್ತೀರೋ ಆವಾಗ ನಿಮಗೆ ದುಡ್ಡು ಬರುತ್ತೆ. ನಿಮಗೆ ಸಿಕ್ಕಾಪಟ್ಟೆ ದುಡ್ಡು ಬರಬೇಕಪ್ಪ ಅಂತಂದರೆ ನೀವು ಸಿಕ್ಕಾಪಟ್ಟೆ ವ್ಯಾಲ್ಯೂ ಎಡಿಷನ್ ಮಾಡಬೇಕು. ಇದೊಂದು ಬೈ ಪ್ರಾಡಕ್ಟ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಈಗ ನಿಮಗೆ 100 ರೂಪಾಯಿ ಸಂಬಳ ಸಿಗ್ತಾ ಇದೆ ಅಂತ ಅಂದ್ಕೊಳ್ಳಿ. ನೀವು ಬರೀ 100 ರೂಪಾಯಿ ಕೆಲಸ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ನಿಮಗೆ 100 ರೂಪಾಯಿ ಅಷ್ಟೇ ಬರುತ್ತೆ. ಆದರೆ ಯಾವಾಗ ನೀವು 100 ರೂಪಾಯಿ ಸಂಬಳ ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತಿರೋ, ಜಾಸ್ತಿ ವ್ಯಾಲ್ಯೂ ಎಡಿಷನ್ ಮಾಡ್ತಿರೋ, ನಿಮ್ಮನ್ನು ನೀವು ಅಲ್ಲಿ ಡೆಡಿಕೇಟ್ ಮಾಡ್ಕೊಳ್ತಿರೋ, ಆವಾಗ ನಿಮಗೆ 100 ರೂಪಾಯಿ ಕೆಲಸ ಮಾಡಿದಾಗ 1000 ರೂಪಾಯಿ ರಿಟರ್ನ್ ಬರುತ್ತೆ. ನೀವು ರಿವಾರ್ಡ್ ಸಿಗೋ ಕಡೆನೇ ಕೆಲಸ ಮಾಡಬೇಕು. ನೀವು ಸರಿಯಾಗಿ ಕೆಲಸ ಮಾಡಿದಾಗ ಅಲ್ಲಿ ನಿಮಗೆ ಪ್ರಮೋಷನ್ ಸಿಗುತ್ತಾ ಇರುತ್ತೆ, ಇನ್ಕ್ರಿಮೆಂಟ್ ಸಿಗ್ತಾ ಇರುತ್ತೆ, ಬೋನಸ್ ಸಿಗ್ತಾ ಇರುತ್ತಲ್ಲ. ಸೊ ನೀವು ನಿಮ್ಮ ಜೀವನದಲ್ಲಿ ರಿಚ್ ಆಗಬೇಕಪ್ಪ ಅಂತಂದರೆ ಮನಿ ಈಸ್ ದ ಬೈ ಪ್ರಾಡಕ್ಟ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನಿಮಗೆ ಎಷ್ಟು ದುಡ್ಡು ಬರ್ತಾ ಇರುತ್ತೋ, ಇನ್ಕಮ್ ಬರ್ತಾ ಇರುತ್ತೋ, ಕಸ್ಟಮರ್ ನಿಮಗೆ ಎಷ್ಟು ಕೊಡ್ತಾ ಇರ್ತಾನಲ್ಲ ಅದಕ್ಕಿಂತಲೂ ಜಾಸ್ತಿ ವ್ಯಾಲ್ಯೂ ಆ್ಯಡ್ ಮಾಡಬೇಕು. ಈಗ ನಾವು ನಮ್ಮ ಆನ್ಲೈನ್ ಕೋರ್ಸಲ್ಲಿ 1000 ಫೀಸ್ ಇಟ್ಟಿದ್ದೀವಿ ಅಂತಂದರೆ ಅವರಿಗೆ ನಾವು 1,00,000ದ ವ್ಯಾಲ್ಯೂ ಎಡಿಷನ್ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ನಾವು ಮಾರ್ಕೆಟಿಂಗನ್ನು ಕಮ್ಮಿ ಮಾಡಿದರೂ ಕೂಡ ನಮ್ಮ ಹತ್ರ ಪ್ರತಿದಿನ 200-300 ಸ್ಟೂಡೆಂಟ್ಸ್ಗಳು ಅಡ್ಮಿಷನ್ ತೊಗೊತಾರೆ. ಯಾಕಪ್ಪ ಅಂತಂದರೆ ನಾವು 1,000 ರೂಪಾಯಿದಲ್ಲಿ 1,00,000 ವ್ಯಾಲ್ಯೂ ಇರುವ ಕೋರ್ಸನ್ನು ಸ್ಟೂಡೆಂಟ್ಸ್ಗಳಿಗೆ ಕೊಡ್ತೀವಿ. ಅವರಿಗೆ ಅದು ಇಷ್ಟ ಆಗುತ್ತೆ, ಚೆನ್ನಾಗಿ ಕಲಿತಾರೆ. ನಾವು ಅವರಿಗೆ ಸರಿಯಾಗಿ ಸರ್ವಿಸನ್ನು ಕೊಡ್ತೀವಿ. ನಮ್ಮ ಹತ್ರ ಬಂದಿರುವ ಒಂದು ಸ್ಟೂಡೆಂಟು ಸಾವಿರಾರು ಜನರಿಗೆ ಹೇಳ್ತಾನೆ, ಇವ್ರ ಹತ್ರ ಹೋಗಿ ಕಲೀರಿ, ಬೆಸ್ಟ್ ಕೋರ್ಸ್ ಇದೆ, ಇವರು ಟ್ರಸ್ಟೆಡ್ ಪೀಪಲ್ಸ್ ಇದ್ದಾರೆ, ರೋರಿಂಗ್ ಫಿಲ್ಮ್ ಸ್ಕೂಲ್ ಈಸ್ ದ ಟ್ರಸ್ಟೆಡ್ ಪ್ಲ್ಯಾಟ್ಫಾರ್ಮ್ ಅಂತೇಳಿ ಆತ ತನ್ನ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿ ಮೆಂಬರ್ಸ್ಗಳಿಗೆ, ರಿಲೇಟಿವ್ಸ್ಗಳಿಗೆ ಎಲ್ರಿಗೂ ಕೂಡ ಹೇಳ್ತಾನೆ. ಸೊ ಮನಿ ಈಸ್ ದ ಬೈ ಪ್ರಾಡಕ್ಟ್ ಆಗಿದೆ, ಅದಕ್ಕಾಗಿ ವ್ಯಾಲ್ಯೂ ಆ್ಯಡ್ ಮಾಡೋದನ್ನು ಕಲ್ತ್ಕೊಳ್ಳಿ. ರೂಲ್ ನಂಬರ್ 17, ಮನಿ ಈಸ್ ಹಿಡನ್ ಇನ್ ವ್ಯಾಲ್ಯೂ ಪೊಸಿಷನಿಂಗ್. ಈ ದುಡ್ಡು ಇದೆಯಲ್ಲ ಇದು ವ್ಯಾಲ್ಯೂ ಪೊಸಿಷನಿಂಗ್ನಲ್ಲಿ ಅಡಗಿರುತ್ತೆ. ಇದನ್ನು ನೀವು ಪತ್ತೆ ಹಚ್ಚೋದನ್ನು ಕಲಿಬೇಕು. ಈಗ ಒಂದು ಬಂಗಾರ ಇದೆ ಅಂತ ಅಂದ್ಕೊಳ್ಳಿ, ಇದರ ವ್ಯಾಲ್ಯೂ ಯಾರಿಗೆ ಗೊತ್ತಾಗುತ್ತೆ? ಗೋಲ್ಡ್ ಸ್ಮಿತ್ಗೇ ಗೊತ್ತಾಗತ್ತಲ್ಲ. ಅದನ್ನು ಬಿಟ್ಬಿಟ್ಟು ನೀವು ಬ್ಲ್ಯಾಕ್ ಸ್ಮಿತ್ನ ಹತ್ರ ಬಂಗಾರವನ್ನು ಕೊಟ್ಟರೆ ಅವನೇನು ಮಾಡ್ತಾನೆ? ಯೂಸ್ಲೆಸ್ ಅಂತ ಬಿಸಾಕ್ತಾನೆ. ಸೊ ಬ್ಲ್ಯಾಕ್ ಸ್ಮಿತ್ಗೆ ಕಬ್ಬಿಣದ ಬೆಲೆ ಮಾತ್ರ ಗೊತ್ತಿರುತ್ತೆ. ಅದೇ ರೀತಿ ಗೋಲ್ಡ್ ಸ್ಮಿತ್ಗೇ ಬಂಗಾರದ ಬೆಲೆ ಗೊತ್ತಿರುತ್ತೆ. ಅದಕ್ಕಾಗಿ ನೀವು ವ್ಯಾಲ್ಯೂ ಪೊಸಿಷನಿಂಗನ್ನು ಕಲಿಬೇಕು. ಈಗ ಐಫೋನ್ ಇದೆ, ಒಂದು ಐಫೋನು ಬರೀ $10 ಚೈನಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ಇದನ್ನು ಭಾರತದಲ್ಲಿ ಮಿನಿಮಮ್ 1,00,000ಕ್ಕೆ ಮಾರಾಟ ಮಾಡ್ತಾರೆ. $10 ಅಂತಂದರೆ 850 ರೂಪಾಯಿ ಆಗುತ್ತೆ. ಅದನ್ನು 1,00,000ಕ್ಕೆ ಮಾರ್ತಾ ಇದ್ದಾರೆ. ಸೊ ಯಾಕೆ ಇಷ್ಟು ಡಿಫ್ರೆನ್ಸ್ ಆಗ್ತಾ ಇದೆ ಅನ್ನೋದನ್ನು ನೀವು ಪತ್ತೆ ಹಚ್ಚಬೇಕು. ಐಫೋನ್ ಒಂದು ವ್ಯಾಲ್ಯೂವನ್ನು ಕೊಡ್ತಾ ಇದೆ, ಒಂದು ಸೇಫ್ಟಿಯನ್ನು ಕೊಡ್ತಾ ಇದೆ, ಒಂದು ಪ್ರೈವೇಸಿಯನ್ನು ಕೊಡ್ತಾ ಇದೆ, ಒಂದು ರಿಚ್ ಸ್ಟೇಟಸನ್ನು ಕೊಡ್ತಾ ಇದೆ. ಅಲ್ಲಿ ಐಫೋನು ವ್ಯಾಲ್ಯೂ ಪೊಸಿಷನಿಂಗನ್ನು ಮಾಡಿದೆ. ಈ ವ್ಯಾಲ್ಯೂ ಪೊಸಿಷನಿಂಗಲ್ಲೇ ದುಡ್ಡಿರುತ್ತೆ. ರಸ್ತೆ ಬದಿಯಲ್ಲಿ ಚಾಯ್ ಮಾರೋನು ನಿಮಗೆ 10 ರೂಪಾಯಿಗೆ ಒಂದು ಕಪ್ ಚಾಯ್ ಕೊಡ್ತಾನೆ. ಅದೇ ಸ್ಟಾರ್ಬಕ್ಸ್ನವರು 200 ರೂಪಾಯಿಗೆ ಒಂದು ಚಾಯ್ ಕೊಡ್ತಾರೆ. ಇಲ್ಲೇನಾಗ್ತಾ ಇದೆ? ವ್ಯಾಲ್ಯೂ ಪೊಸಿಷನಿಂಗ್. ವ್ಯಾಲ್ಯೂ ಪೊಸಿಷನಿಂಗ್ನಲ್ಲೇ ನಿಜವಾದ ದುಡ್ಡು ಅಡಗಿದೆ. ರೂಲ್ ನಂಬರ್ 18, ಕಂಪೌಂಡ್ ಇಂಟ್ರೆಸ್ಟ್ ಈಸ್ ಅ ಮ್ಯಾಜಿಕ್. ಈ ಕಂಪೌಂಡ್ ಇಂಟ್ರೆಸ್ಟ್ ಇದೆಯಲ್ಲ ಇದೊಂದು ಚಮತ್ಕಾರವಾಗಿದೆ. ಅದಕ್ಕಾಗಿ ನೀವು ಮಲಗಿರುವಾಗಲೂ ಕೂಡ ನಿಮ್ಮ ದುಡ್ಡು ದುಡಿಯುವಂತೆ ನೋಡ್ಕೋಬೇಕು. ಯಾವತ್ತು ನೀವು ಮಲಗಿರುವಾಗ ನಿಮ್ಮ ದುಡ್ಡು ದುಡಿಯುತ್ತೋ ಆವತ್ತಲೇ ನೀವು ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡ್ತೀರಾ, ಅಲ್ಟ್ರಾ ರಿಚ್ ಆಗ್ತೀರಾ. ಕಂಪೌಂಡ್ ಇಂಟ್ರೆಸ್ಟ್ನ ಪವರನ್ನು ಅರ್ಥ ಮಾಡ್ಕೊಳ್ಳಿ ಮತ್ತು ನಿಮ್ಮ ದುಡ್ಡನ್ನು ದುಡಿಯೋಕೆ ಬಿಡಿ. ರೂಲ್ ನಂಬರ್ 19, ಮನಿ ಈಸ್ ದ ಮೈಂಡ್ಸೆಟ್. ಈ ದುಡ್ಡು ಇದೆಯಲ್ಲ ಇದೊಂದು ಮೈಂಡ್ಸೆಟ್ ಆಗಿದೆ. ನಿಮ್ಮ ಹತ್ರ ಮನಿ ಮೈಂಡ್ಸೆಟ್ ಇತ್ತಪ್ಪ ಅಂತಂದರೆ ನಿಮ್ಮ ಹತ್ರ ಆಟೋಮೆಟಿಕ್ಕಾಗಿ ದುಡ್ಡು ಬರುತ್ತೆ. ನಿಮ್ಮ ಹತ್ರ ಮನಿ ಮೈಂಡ್ಸೆಟ್ ಇಲ್ಲಪ್ಪ ಅಂತಂದರೆ ನಿಮ್ಮ ಹತ್ರ ಸತ್ರೂ ಕೂಡ ದುಡ್ಡು ಬರಲ್ಲ. ನೀವು 1 ಕೋಟಿ ಹಣವನ್ನು ಸಂಪಾದಿಸಬೇಕಂತಂದರೆ ಫಸ್ಟ್ ಆಫ್ ಆಲ್ ನೀವು ಅದನ್ನು ನಿಮ್ಮ ಮೈಂಡಲ್ಲಿ ಗಳಿಸಬೇಕು. ಫಸ್ಟ್ ನಿಮ್ಮ ಮೈಂಡಲ್ಲಿ 1 ಕೋಟಿಯನ್ನು ನೀವು ಗಳಿಸಿದರೆ ಮಾತ್ರ ರಿಯಲ್ ಆಗಿ 1 ಕೋಟಿಯನ್ನು ಗಳಿಸೋಕ್ಕೆ ಸಾಧ್ಯ ಇದೆ. ಫಸ್ಟು ನಿಮ್ಮ ಮೈಂಡಲ್ಲಿ 1 ಕೋಟಿಯನ್ನು ಗಳಿಸಿ, ಆವಾಗ ನೀವು ರಿಯಲ್ ಆಗಿ ಕರೋಡ್ಪತಿಗಳಾಗ್ತೀರಾ. ಮನಿ ಈಸ್ ದ ಮೈಂಡ್ಸೆಟ್, ಡೆವಲಪ್ ಮನಿ ಮೈಂಡ್ಸೆಟ್. ರೂಲ್ ನಂಬರ್ 20 ಆ್ಯಂಡ್ ಲಾಸ್ಟ್, ಮನಿ ಈಸ್ ಅ ಟೂಲ್ ನಾಟ್ ಅ ಗೋಲ್. ಈ ದುಡ್ಡು ಇದೆಯಲ್ಲ ಇದೊಂದು ಟೂಲ್ ಆಗಿದೆ, ಗೋಲ್ ಆಗಿಲ್ಲ. ಅದಕ್ಕಾಗಿ ನೀವು
ಈ ದುಡ್ಡನ್ನು ಟೂಲ್ ಆಗಿ ಬಳಸ್ಕೊಂಡ್ಬಿಟ್ಟು ನಿಮ್ಮ ಜೀವನದಲ್ಲಿ ಟೈಮ್ ಫ್ರೀಡಮನ್ನು, ಫೈನಾನ್ಷಿಯಲ್ ಫ್ರೀಡಮನ್ನು ಬಿಲ್ಡ್ ಮಾಡಬೇಕು, ರಿಲೇಷನ್ಶಿಪ್ಗಳನ್ನು ಬಿಲ್ಡ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಇದರೊಂದಿಗೆ ನೀವು ಗೋಲ್ ಆಗಿ ಅಡಿಕ್ಟ್ ಆಗಬಾರ್ದು. ಇಷ್ಟು ದುಡ್ಡು ಗಳಿಸೋದಿದೆ, ಬಿಲಿಯನ್ ಗಳಿಸೋದಿದೆ, ಮಿಲಿಯನ್ ಗಳಿಸೋದಿದೆ, ಜಗತ್ತಿನ ನಂಬರ್ 1 ಶ್ರೀಮಂತ ಆಗೋದಿದೆ ಅಂಥೇಳಿ ನೀವು ಅದನ್ನು ಗೋಲ್ ಥರ ನೋಡೋಕೆ ಹೋದರೆ ಯಾವತ್ತೂ ಕೂಡ ನೀವು ಜಗತ್ತಿನ ನಂಬರ್ 1 ಶ್ರೀಮಂತರಾಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂತಂದರೆ ಮನಿ ಈಸ್ ದ ಬೈ ಪ್ರಾಡಕ್ಟ್ ಆಗಿದೆ. ಅದಕ್ಕಾಗಿ ನೀವು ಈ ಬೈ ಪ್ರಾಡಕ್ಟನ್ನು ಒಂದು ಟೂಲ್ ಥರ ಯೂಸ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಏನೇನು ಬೇಕೋ ಅದನ್ನು ಸಂಪಾದಿಸಬೇಕು, ಏನೇನು ಬೇಕೋ ಅದನ್ನು ಅನುಭವಿಸಬೇಕು. ಇದನ್ನು ಯಾವತ್ತೂ ಕೂಡ ಗೋಲ್ ಆಗಿ ತೊಗೋಬಾರ್ದು, ಒಂದು ಐಡೆಂಟಿಟಿ ಆಗಿ ತೊಗೋಬಾರ್ದು, ಟೂಲ್ ಆಗಿಯೇ ಬಳಸ್ಕೋಬೇಕು, ಫ್ಯೂಲ್ ಆಗಿಯೇ ಇದನ್ನು ನೀವು ಬಳಸ್ಕೋಬೇಕು. ಅಂದಾಗಲೇ ನೀವು ಹ್ಯಾಪಿಯಾಗಿರ್ತೀರಾ, ಹೆಲ್ದಿಯಾಗಿರ್ತೀರಾ, ಮತ್ತಷ್ಟು ಸಕ್ಸಸ್ಫುಲ್ ಆಗ್ತಾ ಮುಂದೆ ಸಾಕ್ತೀರಾ. ಯಾವಾಗ ನೀವು ಹಣದ ಈ 20 ನಿಯಮಗಳನ್ನು ಅರ್ಥ ಮಾಡ್ಕೊತೀರೋ ಆವಾಗಲೇ ನೀವು ಅಲ್ಟ್ರಾ ರಿಚ್ ಆಗ್ತೀರಾ. ನಿಮಗೆ ಹಣದ ಆಟ ಗೊತ್ತಿದೆ ಅಂತಂದಂಗೆ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.